ಹಾಯ್ ಫ್ರೆಂಡ್ಸ್, ಸಿದ್ದರಾಮಯ್ಯ ವಿರುದ್ಧ ಮೂಡಾ ವಿಚಾರವಾಗಿ ಮೂವರು ದೂರು ನೀಡಿದ್ದಾರೆ. ಅವರೇ ಟಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್. ಇವರಲ್ಲಿ ಟಿಜೆ ಅಬ್ರಹಾಂ ಈ ರೀತಿಯ ದೂರುಗಳಿಗೆ ಫೇಮಸ್ ಆಗಿದ್ದಾರೆ. ಈವರೆಗೆ 5 ಸಿಎಂಗಳ ವಿರುದ್ಧ ಇಂತಹ ಹೋರಾಟ ಮಾಡಿದ್ದಾರೆ. ಹಾಗಾದ್ರೆ ಈ ಟಿಜೆ ಅಬ್ರಹಾಂ ಯಾರು? ಚುನಾವಣೆಯಲ್ಲಿ ಇವರು ಯಾವ ಪಕ್ಷ, ಯಾವ ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು ಗೊತ್ತಾ? ಇವರು ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಟಿಜೆ ಅಬ್ರಹಾಂ ಹಿನ್ನೆಲೆ ಏನು? ಟಿಜೆ ಅಬ್ರಹಾಂ ಇವರಿಗೆ ಈಗ 64 ವರ್ಷ ವಯಸ್ಸಾಗಿದೆ. ಇವರದ್ದೊಂದು ಸಾಧಾರಣ ಕುಟುಂಬ. ತಂದೆ ಜೋಸೆಫ್ ಮತ್ತು ತಾಯಿ ಸರ್ಕಾರಿ ನೌಕರರಾಗಿದ್ರು. ಅಬ್ರಹಾಂ ಅವರದ್ದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿತ್ತು. ಇಂತಹ ಸಾಧಾರಣ ಕುಟುಂಬದಿಂದ ಬಂದ ಅಬ್ರಹಾಂ ಸೇಂಟ್ ಜರ್ಮನ್ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣ ಮುಗಿಸಿದ್ರು. ಕ್ರೈಸ್ಟ್ ಕಾಲೇಜು ಮತ್ತು ಬೆಂಗಳೂರಿನ RC ಕಾಲೇಜಿನಲ್ಲಿ ಉಳಿದ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು. ಇವರನ್ನ ವಕೀಲ ಅಂತ ಹೇಳಲಾಗುತ್ತಾದ್ರೂ ಇವರು ಯಾವ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದ್ರು ಅನ್ನೋದ್ರ ಮಾಹಿತಿ ಇಲ್ಲ. ಇವರು ಚುನಾವಣೆಗೆ ಸ್ಪರ್ಧಿಸಿದಾಗ ಸಲ್ಲಿಸಿದ್ದ ಅಫಿಡವಿಟ್ ನಲ್ಲೂ ಈ ಬಗ್ಗೆ ಮಾಹಿತಿ ನೀಡಿಲ್ಲ. ಸಾಮಾಜಿಕ ಕಾರ್ಯಕರ್ತ ಆಗಿದ್ದ ಹೇಗೆ? ಇವರಲ್ಲಿ ಸಾಮಾಜಿಕ ಹೋರಾಟಗಾರ ಆಗ್ಬೇಕು ಅಂತ ಮೊದಲಿನಿಂದಲೂ ಆಸೆ ಇತ್ತು. ಮೊದಲಿಗೆ 25 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಒಂದು ದೂರು ನೀಡಿದ್ರು. ಅದು ಮೀಡಿಯಾದ ವಿರುದ್ಧ. ಮಾಧ್ಯಮಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳನ್ನ ಟೀಕಿಸಲಾಗಿತ್ತು. ಆಗ ಅದರ ವಿರುದ್ಧ ಹೋರಾಟಕ್ಕೆ ಇಳಿದಿದ್ರು. ಅಂದ್ರೆ ಇವರು 2000ನೇ ಇಸವಿಯಿಂದಲೇ ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಿರಂತರವಾಗಿ ಒಂದಾದ್ಮೇಲೆ ಒಂದರಂತೆ ದೂರು, ಪಿಟಿಷನ್ಗಳ ಮೂಲಕ ಮನೆ ಮಾತಾದ್ರು. 5 ಸಿಎಂಗಳ ವಿರುದ್ಧ ಹೋರಾಟ. ಟಿಜೆ ಅಬ್ರಹಾಂ ಮುಖ್ಯಮಂತ್ರಿ ವಿರುದ್ಧವೇ ಅಖಾಡಕ್ಕೆ ಇಳಿದಿದ್ದು ಇದೇ ಮೊದಲಲ್ಲ. ಸಿದ್ದರಾಮಯ್ಯ ಬಿಟ್ಟು ಇನ್ನೂ 4 ಸಿಎಂಗಳನ್ನು ಕೂಡ ಇದೇ ರೀತಿ ಕಾಡಿದ್ದಾರೆ. ಎಸ್, ಕಾಂಗ್ರೆಸ್ನಿಂದ ಸಿಎಂ ಆಗಿದ್ದ SM ಕೃಷ್ಣ ವಿರುದ್ಧ ಇವರು ಮೊದಲಿಗೆ ದೂರು ಸಲ್ಲಿಸಿದ್ರು. ಕೃಷ್ಣ ಸಿಎಂ ಆಗಿದ್ದಾಗ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅರಣ್ಯ ಭೂಮಿಯಲ್ಲಿ ಗಣಿಗಾರಿಕೆ ಮಾಡಲು ಅವಕಾಶ ನೀಡಿದ್ದಾರೆ ಅನ್ನೋದು ಆರೋಪವಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಸ್ಪೆಷಲ್ ಕೋರ್ಟ್ ಈ ಸಂಬಂಧ ತನಿಖೆ ನಡೆಸಬೇಕು ಅಂತ ಆದೇಶ ನೀಡಿತ್ತು. ಆದ್ರೆ 2012ರಲ್ಲಿ ಸುಪ್ರೀಂ ಕೋರ್ಟ್ ತನಿಖೆಗೆ ತಡೆ ನೀಡಿತು. ಅದೇ ರೀತಿ 2004ರಲ್ಲಿ ಸಿಎಂ ಆಗಿದ್ದ ಧರಮ್ ಸಿಂಗ್ ಕೃಷಿ ಭೂಮಿಯಿಂದ ಕಬ್ಬಿಣದ ಅದಿರು ಸಾಗಿಸಲು ಪರವಾನಗಿ ಕೊಟ್ಟಿದ್ದಾರೆ. ಇದರಿಂದ ಸರ್ಕಾರಕ್ಕೆ 23 ಕೋಟಿ ನಷ್ಟ ಆಗಿದೆ ಅಂತ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಈ ಸಂಬಂಧ ತನಿಖೆ ನಡೆಯಲಿಲ್ಲ. ನಂತರದಲ್ಲಿ JDSನ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಜಂತಕಲ್ ಮೈನಿಂಗ್ ಕಂಪನಿಗೆ 550 ಎಕರೆ ಭೂಮಿಯನ್ನ ಲೀಸ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಅಕ್ರಮ ನಡೆದಿದ್ದು ಸ್ವಹಿತಾಸಕ್ತಿ ಅಡಗಿದೆ ಅಂತ ಕೂಡ ಆರೋಪಿಸಿದ್ರು. 2011ರಲ್ಲಿ ಅಕ್ರಮ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅರೆಸ್ಟ್ ಕೂಡ ಆಗಿದ್ರು. ಆ ಕೇಸ್ನಲ್ಲೂ ಹಲವರು ರಾಜ್ಯಪಾಲರಿಗೆ ದೂರು ನೀಡಿದ್ರು. ಅವರಲ್ಲಿ ಟಿಜೆ ಅಬ್ರಹಾಂ ಕೂಡ ಒಬ್ಬರಾಗಿದ್ರು. ಇವರ ದೂರನ್ನು ಕೂಡ ಆಗ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ ಅಂಗೀಕರಿಸಿದ್ರು. 2021ರಲ್ಲಿ ಮತ್ತೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೂ ನಕಲಿ ಕಂಪನಿಗಳ ಮೂಲಕ ದುಡ್ಡು ಪಡೆದಿದ್ದಾರೆ ಅಂತ ಆರೋಪಿಸಿದ್ರು. ಈ ಸಂಬಂಧ ರಾಜ್ಯಪಾಲರಾಗಿದ್ದ ವಜುಭಾಯಿ ವಾಲಾಗೆ ದೂರು ಕೂಡ ನೀಡಿದ್ರು. ಆದ್ರೆ ವಜುಭಾಯಿ ವಾಲಾ ಸಿಎಂ ಯಡಿಯೂರಪ್ಪ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರಲಿಲ್ಲ. ಅಷ್ಟರಲ್ಲಿ ಯಡಿಯೂರಪ್ಪರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರಿಂದ ವಿಷಯ ತಣ್ಣಗಾಗಿತ್ತು. ಅಷ್ಟೇ ಅಲ್ಲ, ಒಂದು ಟೈಮಲ್ಲಿ DCM DK ಶಿವಕುಮಾರ್ ಮತ್ತು HD ದೇವೇಗೌಡ ವಿರುದ್ಧವೂ ಇವರು ಸಮರ ಸಾರಿದ್ರು. ಅರೆಸ್ಟ್ ಆಗಿದ್ದು ಯಾಕೆ ಗೊತ್ತಾ? 2012ರಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ರು. ಇದರ ಬೆನ್ನಲ್ಲೇ 11 ವರ್ಷಗಳ ಹಿಂದಿನ ಉದ್ಯಮಿ ಮೇಲೆ ಹಲ್ಲೆ ಕೇಸ್ ಒಂದರಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಯಿತು. ಹಲವು ಸಲ ಮಾನನಷ್ಟ ಮೊಕದ್ದಮೆ ಕೇಸ್ ಕೂಡ ದಾಖಲಾಗಿದೆ. ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅಬ್ರಹಾಂ ಮೇಲೆ 25 ಲಕ್ಷ ಫೈನ್ ಹಾಕಿತ್ತು. ನಂತರ ಅದನ್ನ 1 ಲಕ್ಷಕ್ಕೆ ಇಳಿಸಿತ್ತು. ಇನ್ನು ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದ ಬಳಿಕ ಅಂದ್ರೆ ಇದೇ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಒಂದು ಕೇಸ್ ದಾಖಲಾಗಿದೆ. ಕಳೆದ ವರ್ಷ ಸರ್ಕಾರಿ ನೌಕರನಿಂದ 1 ಕೋಟಿ ದುಡ್ಡು ಸುಲಿಗೆ ಮಾಡಲು ಯತ್ನಿಸಿದ್ರು ಅಂತ FIR ದಾಖಲಾಗಿದೆ. ಚುನಾವಣೆಗೂ ಸ್ಪರ್ಧಿಸಿರೋ ಟಿಜೆ ಇವರು ಜಸ್ಟ್ ಸಾಮಾಜಿಕ ಕಾರ್ಯಕರ್ತ ಅಲ್ಲ, ರಾಜಕಾರಣಿ ಕೂಡ ಹೌದು.
2008ರಲ್ಲಿ ಅಬ್ರಹಾಂ ಬೆಂಗಳೂರಿನ ಕೆಆರ್ ಪುರಂ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಬಿಎಸ್ಪಿಯಿಂದ ಕಣಕ್ಕೆ ಇಳಿದಿದ್ದ ಅಬ್ರಹಾಂ ಸೋಲು ಕಂಡಿದ್ರು. 2013-18ರ ವಿಧಾನಸಭೆ ಚುನಾವಣೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರು. ಇಲ್ಲೂ ಸೋಲು ಕಂಡ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಇವರು, ನಾನು ಬೀದರ್ನಲ್ಲಿ ಎಲೆಕ್ಷನ್ಗೆ ನಿಂತಿದ್ದು ವಿನ್ ಆಗೋಕೆ ಅಲ್ಲ, ಬದಲಿಗೆ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕೇಣಿಯನ್ನ ಸೋಲಿಸೋಕೆ ಅಂತ ಹೇಳಿದ್ರು. ಯಾಕಂದ್ರೆ ಅಶೋಕ್ ಕೇಣಿ ವಿರುದ್ಧವೂ ಇವರು ಭ್ರಷ್ಟಾಚಾರ ಆರೋಪ ಮಾಡಿದ್ರು. ಆದರೆ 2013ರಲ್ಲಿ ಅಶೋಕ್ ಕೇಣಿ ವಿನ್ ಆದ್ರು. 2018ರಲ್ಲಿ ಸೋಲು ಕಂಡ್ರು. ಟಿಜೆ ಅಬ್ರಹಾಂ ಮಾಡಿರೋ ಆಸ್ತಿ ಎಷ್ಟು? ಟಿಜೆ ಅಬ್ರಹಾಂ 2008ರ ಚುನಾವಣೆ ವೇಳೆ ಸಲ್ಲಿಸಿದ್ದ ನಾಮಪತ್ರದಲ್ಲಿ ತಮ್ಮ ಆಸ್ತಿ 1,42,00,000 ರೂಪಾಯಿ ಅಂತ ಮಾಹಿತಿ ನೀಡಿದ್ರು. ಅದೇ 2018ರ ವಿಧಾನಸಭೆ ಚುನಾವಣೆ ವೇಳೆಗೆ ಇವರ ಆಸ್ತಿ 7 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2023ರ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ. ಹೀಗಾಗಿ ಇವರ ಈಗಿನ ಆಸ್ತಿ ಎಷ್ಟು ಅನ್ನೋದರ ಮಾಹಿತಿ ಲಭ್ಯವಿಲ್ಲ. ಅಬ್ರಹಾಂಗೆ ದುಡ್ಡು ಬರೋದು ಎಲ್ಲಿಂದ? ಟಿಜೆ ಅಬ್ರಹಾಂ ಕನ್ಸಲ್ಟೆನ್ಸಿ ಸಂಸ್ಥೆಯನ್ನ ನಡೆಸಿಕೊಂಡಿದ್ದಾರೆ. ಹಲವು ಶಿಕ್ಷಣ ಸಂಸ್ಥೆಗಳ ಆಡಳಿತವನ್ನು ನೋಡ್ಕೊಳ್ತಿದ್ದಾರೆ. ಆಸ್ತಿ ವ್ಯವಹಾರ ಸೇರಿದಂತೆ ಹಲವು ಉದ್ಯಮಗಳನ್ನ ಹೊಂದಿದ್ದಾರೆ. ತಮ್ಮ ಸಾಮಾಜಿಕ ಕಾರ್ಯಗಳಿಗೂ ಇದರಿಂದಲೇ ದುಡ್ಡು ಬರುತ್ತೆ ಅಂತ ಅಬ್ರಹಾಂ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಾಮಾಜಿಕ ಹೋರಾಟದಿಂದಾಗಿ ನಾನು ಕಳೆದುಕೊಂಡಿದ್ದು ಕೂಡ ತುಂಬಾ ಇದೆ ಅಂತಾರೆ ಟಿಜೆ ಅಬ್ರಹಾಂ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.